ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ? ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕು ಶೇರು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ. ಇವಾಗ ಏನಪ್ಪ ವಿಷಯ ಅಂದರೆ ಬನ್ನಿ ಕೆಲಸದ ಬಗ್ಗೆ ತೋರಿಸ್ತೀನಿ. ಇದು ಫಾಲ್ ಸೀಲಿಂಗ್ ಶವರ್ ಪ್ಯಾನಲ್. ಫಾಲ್ ಸೀಲಿಂಗ್ ಶವರ್ ಪ್ಯಾನಲ್ ಅಂದರೆ ಏನಪ್ಪ ಅಂದರೆ ಬಾಡಿ ಜೆಟ್ಟಿಗೆ ಬರುತ್ತೆ. ಇದು ಬಾಡಿ ಜೆಟ್ಗೆ ಥರ್ಮೋಸ್ಟಾಟ್, ಬಾಡಿ ಜೆಟ್ ಥರ್ಮೋಸ್ಟಾಟ್ ಅಂತ ಬರುತ್ತೆ, ಟಚ್ ಪ್ಯಾಡ್ ಇದಕ್ಕೆ. ಅದರಿಂದ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಬನ್ನಿ, ಜಾಗ್ವಾರ್ ಇದು, ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನೋಡಿ, ಇವೆಲ್ಲ ಅಸೆಂಬ್ಲಿ ಮುಂಚೆಲೇ ಮಾಡ್ಕೊಬೇಕಾಗುತ್ತೆ. ಮಾಡ್ಕೊಂಡು ಇದು ಫೈನಲ್ ಫಿಟ್ಟಿಂಗ್ ಆಗ್ತಾ ಇರೋದು ನೋಡಿ. ಅದು ಮೇಲೆ ಟಾಪ್ ರಾಡ್ ಇದೆಯಾ, ಟಾಪ್ ರಾಡ್ಗಳು ಬಂದು ಮುಂಚೆನೇ ನೋಡ್ಕೊಂಡು ಚೆಕ್ ಮಾಡಬೇಕು. ಇದು ಟಚ್ ಪ್ಯಾಡು, ನಿಮ್ಮ ಮೊಬೈಲಲ್ಲಿ ಯಾವ ಥರ ಟಚ್ ಮಾಡ್ತೀರಾ ಆ ಥರ ಇರುತ್ತೆ. ಇದು ಅಸೆಂಬ್ಲಿ, ಈ ಬಾಕ್ಸ್ ಬಂದು ಟಚ್ ಪ್ಯಾಡ್ ಫಿಟ್ಟಿಂಗ್ ಬರುತ್ತೆ ಅಲ್ಲಿ ನೋಡಿ. ಬಾಕ್ಸ್ ಇದು ಮುಂಚೆಲೇ ಅಸೆಂಬ್ಲಿ ಮಾಡ್ಕೊಬೇಕು ಗೋಡೆಯಲ್ಲಿ. ಇದು ಬಾಡಿ ಜೆಟ್ಗೆ ಅಸೆಂಬ್ಲಿ ಆಗಿರುತ್ತೆ ಮುಂಚೆಲೇ. ಥರ್ಮೋಸ್ಟಾಟ್ ಫಿಟ್ಟಿಂಗ್ ಇದು ಚೆಕ್ ಮಾಡ್ಕೊಬೇಕಿದು ಫಸ್ಟ್. ಇದು ನೀವು ಇದು ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಿಟ್ಕೊಬೇಕು ಮುಂಚೆಲೇ. ಹಾಗೆ ಇದು ಫೈನಲ್ ಫಿಟ್ಟಿಂಗ್ ಅಲ್ವಾ, ಹಾಗಾಗಿ ಎಲ್ಲ ಫಿಟ್ಟಿಂಗ್ ಆಗ್ತಾಯಿದ್ದೀನಿ. ಫೈನಲ್ ಫಿಟ್ಟಿಂಗಲ್ಲಿ ನೋಡಿ ಯಾವ್ಯಾವ ಥರ ಇರುತ್ತೆ ಅಂತ. ಇದು ಮಾರ್ಕ್ ಬರುತ್ತೆ, ಆರೋ ಮಾರ್ಕ್ ಇರುತ್ತೆ ಇದರಲ್ಲಿ. ಆರೋ ಮಾರ್ಕ್ ಕರೆಕ್ಟಾಗಿ ಸೂಟಬಲ್ಗೆ ಹಾಕಬೇಕು. ರಾಂಗ್ ಹಾಕಿದ್ರೆ ಅದು ವರ್ಕ್ ಆಗೋಲ್ಲ. ಹಾಗಾಗಿ ನೀವು ಏನಾನ ಮಾಡಬೇಕಂದ್ರೆ ಕೆಲಸಗಳನ್ನ ನೋಡ್ಕೊಂಡು ಅದು ಸೂಟಬಲ್ಗೆ ಕರೆಕ್ಟಾಗಿ ಕುಂಡಿಸ್ಬಿಟ್ಟು ಲಾಕ್ ಮಾಡಿ ಅದನ್ನು. ಹಾಗೆ ಇದಾದಮೇಲೆ ಅದು ಪ್ಯಾನಲ್ ಬರುತ್ತೆ. ಪ್ಯಾನಲ್ ಈ ಬೋರ್ಡ್ ದಯವಿಟ್ಟು ಫಿಟ್ ಮಾಡೋರು ಸ್ವಲ್ಪ ಟೈಲ್ಸ್ಗೆ ಮತ್ತು ಪ್ಲಾಸ್ಟಿಂಗು ಜಾಸ್ತಿ ಒಳಗಡೆ ಮಾತ್ರ ಹಾಕ್ಬೇಡಿ. ಒಳಗಡೆ ಹಾಕಿದ್ರೆ ಪ್ಲೇಟ್ ಕೂತ್ಕೊಳಲ್ಲ. ದಯವಿಟ್ಟು ಇದೇ ಥರ ಮಾಡಿದರು. ನಾನು ಅದನ್ನು ಕಟ್ ಮಾಡಿಸಿ ರೆಡಿ ಮಾಡಿಸಿ ಹಾಕಿದ್ದೀನಿ. ಇನ್ನು ಓನರ್ಗಳು ಬೇಜಾರಾಗಬಾರ್ದು ಅಂದ್ಬಿಟ್ಟು ಅದು ಪ್ಲೇಟೇ ಹಾಕೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ದಯವಿಟ್ಟು ಯಾರನ್ನ ಈ ಥರ ಕೆಲಸ ಮಾಡೋರಾದರೆ ದಯವಿಟ್ಟು ಮುಂಚೆನೇ ಸ್ವಲ್ಪ ಆಚೆ ಬಿಟ್ಕೊಂಡು ಇದು ಮಾಡ್ಕೊಳ್ಳಿ. ಇದು ಥರ್ಮೋಸ್ಟಾಟಿಂದ ಸಪೋರ್ಟಿಂಗ್, ಇದರಿಂದ ವಾಟ್ರ್ ಬರೋದು. ಇದೆಲ್ಲ ಸೆನ್ಸರ್ ಸಿಸ್ಟಮ್ ಇರುತ್ತೆ. ಇದು ವೈರಿಂಗು ನಾವು ಮುಂಚೆಲ್ಲ ಪೈಪ್ ಬಿಟ್ಕೊಬೇಕು. ವೈರಿಂಗ್ ಅದರಲ್ಲಿ ವೈರಿಂಗ್ ಬರುತ್ತೆ, ವೈರ್ ಕಿಟ್ ಬರುತ್ತೆ. ಫುಲ್ ಸಿಸ್ಟಮ್ ವರ್ಕ್ ಏನಿರುತ್ತೆ ಪೂರ್ತಿ ಕಿಟ್ ಅದರೊಳಗಡೆ ಬಂದುಬಿಡುತ್ತೆ. ಆ ಕಿಟ್ಟು ಬಂದಾಗ ನಿಮಗೆ ಒಂದೊಂದು ಪಾಯಿಂಟ್ ಏನಿರುತ್ತೋ ಆ ಪಾಯಿಂಟ್ಗಳಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ ನೋಡಿ. ನಾವು ಕನೆಕ್ಟ್ ಮಾಡ್ತಾಯಿದ್ದೀವಿ ವೈರ್ಗಳನ್ನೆಲ್ಲ. ಈ ವೈರ್ಗಳನ್ನೆಲ್ಲ ಕನೆಕ್ಟ್ ಮಾಡ್ಕೊಬೇಕು. ಕನೆಕ್ಟ್ ಮಾಡ್ಕೊಂಡು ಅದರಲ್ಲಿ ಶೆಲ್ಲು ಕೂಡ ಕೊಟ್ಟಿರ್ತಾನೆ. ಶೆಲ್ಲು ಅಂದರೆ 4 ಶೆಲ್ ಕೊಟ್ಟಿರ್ತಾನೆ. 4 ಶೆಲ್ಲು ಕೂಡ ಅದಕ್ಕೆ ಅಸೆಂಬ್ಲಿ ಮಾಡಬೇಕಾಗುತ್ತೆ. ಯಾಕೆಂದರೆ ಕರೆಂಟ್ ಹೋಯ್ತು ಅಂದಾಗ ಅದು ಟಚ್ ವರ್ಕ್ ಆಗೋಲ್ಲ ಅದಿಲ್ಲ ಅಂದರೆ. ಹಾಗಾಗಿ ನೀವು ಅದನ್ನು ಹಾಕ್ಲೇಬೇಕಾಗುತ್ತೆ. ಪ್ಯಾನಲ್ ನೋಡಿ, ಇದು ಬೋಲ್ಡು ಮುಂಚೆಲ್ಲೇ ಸಿಸ್ಟಮ್ ಕುಂಡಿಸ್ಕೊಬೇಕು. ಕುಂಡಿಸ್ಕೊಂಡಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಕೊಟ್ಟಿರ್ತಾರೆ. ಆ ಬ್ಯಾಟ್ರಿ ನೋಡಿ, ಆ ಬ್ಯಾಟ್ರಿ ಒಳಗಡೆ ಹಂಗೆ ಹಾಕ್ಬಿಟ್ಟು ಕುಂಡಿಸ್ಬೇಕಾಗುತ್ತೆ. ಅದು ಕುತ್ಕೊಂಡುತ್ತೆ. ಲಾಕ್ ಸಿಸ್ಟಮ್ ಇರುತ್ತೆ. ಅದನ್ನು ಕುಂಡಿಸ್ಬಿಟ್ಟು ಆಲಂಕಿ ಟೈಪ್ ಇರುತ್ತೆ, ಆಲಂಕಿ ಬೋಲ್ಟ್ ಇರುತ್ತೆ. ಆ ಬೋಲ್ಟ್ನ ಕರೆಕ್ಟಾಗಿ ಲಾಕ್ ಮಾಡಿ ಕೆಳಗಡೆ ಕೊಟ್ಟಿರ್ತಾರೆ. ಕೆಳಗಡೆಯಿಂದ ಲಾಕ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಅದು ಟೈಟ್ ಮಾಡಬೇಕಾದ್ರೆ ನೋಡ್ಕೊಂಡು ಟೈಟ್ ಮಾಡಿ. ಯಾಕೆಂದರೆ ಕಿತ್ಕೊಂಡು ಕೆಳಗಡೆ ಬಿತ್ತು ಅಂದರೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ. 45-50 ಸಾವಿರ ರೂಪಾಯಿ ಬರೀ ಅದು ಟಚ್ ಪ್ಯಾಡ್ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಒಂದು ಸರಿ ಶೇಕ್ ಮಾಡಿ ಅದು ಫಿಟ್ಟಿಂಗ್ ಆದಮೇಲೆ ನೋಡ್ಕೊಳ್ಳಿ. ಫಿಟ್ಟಿಂಗ್ ಆಯಿತು. ಹಾಗೆ ನಾನು ಬಾಡಿ ಜೆಟ್ ಫಿಟ್ ಮಾಡ್ತಾಯಿದ್ದೀನಿ. ಬಾಡಿ ಜೆಟ್ ಅಂದರೆ ನೋಡಿ, 2 ಬಾಡಿ ಜೆಟ್ ಇದೆ. 2 ಬಾಡಿ ಜೆಟ್ಟು ನಾನು ಫಿಟ್ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ. ಅದು ಅಸೆಂಬ್ಲಿ ಫಸ್ಟ್ ಅದು ಫಿಟ್ಟಿಂಗ್ ನೋಡ್ಕೊಬೇಕು. ಫಿಟ್ಟಿಂಗ್ ಕುಂಡಿಸ್ಕೊಂಡಾದ್ಮೇಲೆ ಅದಾಯಿತು. ಅದಾದಮೇಲೆ ನೋಡಿ, ಇದು ಪ್ಯಾನಲ್ ಚೆಕ್ ಮಾಡ್ಕೊಬೇಕು ನಾವು ಫಸ್ಟು. ಯಾವುದ್ಯಾವುದರಿಂದ ವಾಟ್ರ್ ಬರ್ತೈತೆ, ಯಾವುದ್ಯಾವುದು ಕನೆಕ್ಟ್ ಮಾಡಬೇಕು ಫಸ್ಟ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೀವೇನೇ ಕೆಲಸ ಮಾಡಬೇಕು ಇದರಿಂದ ಅದು ಕನೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಫಾಲ್ಸ್ ಬರುತ್ತೆ. ಅದರಲ್ಲಿ 3 ಥರ ಬರುತ್ತೆ ಶವರು. 3 ಥರ ಫಾಲ್ಸ್ ಬರುತ್ತೆ ಶವರಲ್ಲಿ. ಅದು 2ನೇ ಥರ. ಇನ್ನೊಂದು ಥರ ಇದು ಯಾವ ಥರ ಅಂದರೆ ಫುಲ್ಲು ಸ್ಪ್ರೆಡ್ ಆಗುತ್ತೆ ಮಧ್ಯದಲ್ಲಿ ನೋಡಿ. ಎಷ್ಟು ನೀಟಾಗಿ ಅಂದರೆ ನೀವು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಿ. ಇದು ಸ್ಪೋರ್ಟಿಗೆ ಬರುತ್ತೆ. ಇದು ಬಾಡಿ ಜೆಟ್ಟು ಕರೆಂಟ್ ಇರಲಿಲ್ಲ. ಹಾಗಾಗಿ ಡೈರೆಕ್ಟ್ ಕೊಟ್ಟಿರೋ ದೆಸೆಯಿಂದ ಇದು ನೀರು ಫೋರ್ಸ್ ಬರ್ತಿಲ್ಲ. ಅದು ಪ್ರೆಷರ್ ಪಂಪ್ ಹಾಕಿದ್ರೆ ಖಂಡಿತ ಅದು ಫೋರ್ಸ್ ಬರುತ್ತೆ. ಪ್ರೆಷರ್ ಪಂಪ್ ಹಾಕ್ಕೊಂಡ್ರೆ ನೋಡಿ ಅಸೆಂಬ್ಲಿ ಈ ಥರ ಇದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾಯಿದ್ದೀನಿ.
ನೋಡಿ ಫಿಟ್ಟಿಂಗ್ ಆದಮೇಲೆ ಎಲ್ಲ ಒಂದು ಸರಿ ಚೆಕ್ ಮಾಡಬೇಕು. ಚೆಕ್ ಮಾಡ್ತಾಯಿದ್ದೀವಿ ಯಾವುದಾದ್ರಲ್ಲಿ ನೀರು ಬರುತ್ತೆ ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡ್ತೀವಿ. ನೋಡಿ ಇದೆಲ್ಲ ಟಚ್ ಪ್ಯಾಡ್ಗಳು. ಇವಾಗ ನಾವು ಮೊಬೈಲಲ್ಲಿ ಯಾವ ಥರ ವರ್ಕ್ ಮಾಡ್ತೀವೋ ಅದೇ ಥರ ಟಚ್ ಪ್ಯಾಡ್ಗಳು. ಟಚ್ ಏನಕ್ಕಪ್ಪ ವರ್ಕ್ ಆಯ್ತಿಲ್ಲ ಅಂದರೆ ನನ್ನ ಕೈ ತ್ಯಾವಾಯಿತು, ಜಾಸ್ತಿ ತ್ಯಾವಾಯಿತು, ಹಂಗಾಗಿ ಅದು ವರ್ಕ್ ಆಗ್ತಿಲ್ಲ ಅಷ್ಟೇ. 2-3 ಸರಿ ಒತ್ತಿದ್ದೀನಿ. ಇಲ್ಲ ಅದು 2-3 ಸರಿ ಒತ್ತಂಗೆ ಇಲ್ಲ, ಅದು ಒಂದು ಸರಿ ಒತ್ತಿದ್ರೆ ಟಚ್ ಪ್ಯಾಡ್ ವರ್ಕ್ ಆಗುತ್ತೆ. ಸ್ಪೌಟ್ಗೆ ನಾನು ಹ್ಯಾಂಡ್ ಶವರ್ ಕೊಟ್ಟಿದ್ದೀನಿ. ಹ್ಯಾಂಡ್ ಶವರ್ ಬೇಕು ಅಂದರು ಓನರು, ಹಾಗಾಗಿ ಸ್ಪೌಟ್ಗೆ ಹ್ಯಾಂಡ್ ಶವರ್ ಕೊಟ್ಟು ಅದು 2 in 1 ಮಾಡ್ಕೊಂಡಿದ್ದೀವಿ. ನೋಡಿ ಫಾಲ್ಸ್ ಯಾವ ಥರ ಬರುತ್ತೆ. ಇದು ಬಾಡಿ ಜೆಟ್ ಒಂದು ನೋಡಿ ಇವಾಗ ಎಷ್ಟು ಫೋರ್ಸ್ ಬರ್ತೈತೆ ಅಂತ. ಬಾಡಿ ಜೆಟ್ ಹೇಗಿದೆ, ಬಾಡಿ ಜೆಟ್ಗೆ ಹಾಕಿರೋದು, ಹಾಗಾಗಿ ಅಷ್ಟು ಪ್ರೆಷರ್ ಪಂಪ್ ಇತ್ತು ಅಂದ್ರೆ ಖಂಡಿತ ಫುಲ್ ಫೋರ್ಸ್ ಇರುತ್ತೆ. ಪ್ರೆಷರ್ ಪಂಪ್ ಕಂಪಲ್ಸರಿ ಇದಕ್ಕೆಲ್ಲ ಪ್ರೆಷರ್ ಪಂಪ್ ಬೇಕೇ ಬೇಕು. ನೋಡಿ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.